ನಾನು ಈ ಶೋರೂಮ್ ಓಪನ್ ಮಾಡಿ 15 ವರ್ಷ ಆಗ್ತಾ ಬಂತು. ಈಗ ಇವತ್ತಿಗೆ ನಾವು ಹೆಚ್ಚು ಕಮ್ಮಿ ಒಂದು 7,000ದಿಂದ 8,000 ಟ್ರ್ಯಾಕ್ಟರ್ ಸೇಲ್ ಮಾಡಿದ್ದೀವಿ ಹಾಸನ ಜಿಲ್ಲೆಯಲ್ಲಿ. ಈಗ ನಾವು ಈ ಬ್ರ್ಯಾಂಡ್ ಬಗ್ಗೆ ಹೇಳಬೇಕು ಅಂತಂದರೆ ಇವರೇ ಇಡೀ ಪ್ರಪಂಚಕ್ಕೆ ಇವರೇ ನಂಬರ್ 1, ವಾಲ್ಯೂಮ್ಸಲ್ಲಿ ಇವರೇ ನಂಬರ್ 1 ಸೇಲ್ಸಲ್ಲಿ. ಹಾಗಾಗಿ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದರೆ ವರ್ಲ್ಡ್ ನಂಬರ್ 1 ಸೇಲಲ್ಲಿ. ಹಾಗಾಗಿ ಇವರು ಸರ್ವೀಸ್ ಆಗಲಿ ಪ್ರತಿಯೊಂದೂ ಕಂಪ್ನಿ ಕಡೆಯಿಂದ ಆಗಲಿ ಕಸ್ಟಮರ್ ಕಡೆಯಿಂದ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ನಮ್ಮ ಜಿಲ್ಲೆಯಲ್ಲೂ ನಾವೇ ನಂಬರ್ 1 ಸರ್. ಲಾಸ್ಟ್ ಮತ್ತು ರೈತರಿಗೆ ಹೆಂಗೆ ಸರ್ ಇದು ಅಫೋರ್ಡಬಿಲಿಟಿ ರೀಚು ಎಲ್ಲ ಹೇಗೆ ಸರ್? ಗಾಡಿ ಬಗ್ಗೆ ಟೆಕ್ನಾಲಜಿ ಬಗ್ಗೆ ನೀವು ಇವರೇ ನಂಬರ್ 1 ಚೆನ್ನಾಗಿದೆ. ಬೇರೆ ಟ್ರ್ಯಾಕ್ಟರ್ ಕಂಪ್ಯಾರಿಸನ್ ಮಾಡಿದ್ರೆ ಬೇರೆ ಅದರ್ ಕಾಂಪಿಟೇಟರ್ಸ್ಗೆ ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ 4 ಸಿಲಿಂಡರ್ ಟ್ರ್ಯಾಕ್ಟರ್ ಯಾವುದಾದ್ರೂ ಮಾರ್ಕೆಟಲ್ಲಿ ಇದೆ ಅಂತಂದರೆ ಇದು ಮಹೇಂದ್ರದವ್ರು ಒಬ್ಬರದೇನೆ, ಬೇರೆಯವ್ರದ್ದು ಯಾರ್ದು ಇಲ್ಲ ಸರ್ ಇಲ್ಲಿ ಪ್ರೆಸೆಂಟ್. ಹಾಗಾಗಿ ಇವ್ರಿಗೆ ಆ ಸೆಗ್ಮೆಂಟಲ್ಲಿ ಇವರು ಬೇರೆಯವ್ರು ಯಾರನ್ನೂ ಬೀಟ್ ಮಾಡೋಕ್ಕಾಗಿಲ್ಲ, ಬೇರೆ ಯಾರೂ ಇವ್ರನ್ನ ಬೀಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವರೇ ನಂಬರ್ 1. ಚೆನ್ನಾಗಿದೆ ಪ್ರಾಡಕ್ಟು. ಯಾವ ಸೆಗ್ಮೆಂಟಲ್ಲೂ ಫೇಲ್ಯೂರ್ ಆಗಿಲ್ಲ ಸರ್, ಎಲ್ಲ ಸಕ್ಸಸ್ ಆಗಿದೆ. ಯಾಕೆ ಅಂತಂದರೆ R&D ಡಿಪಾರ್ಟ್ಮೆಂಟ್ ಇವರೊಬ್ಬರ ಹತ್ರನೇ ಇರೋದು ಇಂಡಿಯಾದಲ್ಲಿ. ಹಾಗಾಗಿ R&D ಮಾಡಿ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ. ಸರ್, ಈಗ ಒಬ್ಬ ರೈತರು ಫಾರ್ ಎಕ್ಸಾಂಪಲ್ ಒಬ್ಬ ಸಾಮಾನ್ಯ ರೈತ ಒಂದು ಸಣ್ಣ ಪುಟ್ಟ ಅಮೌಂಟು ಕೂಡಿಟ್ಕೊಂಡಿರ್ತಾರೆ. ಅವ್ರಿಗೆ ನೀವು ಯಾವ ಥರ ಡೌನ್ ಪೇಮೆಂಟ್ ಇದೆ, ಯಾವ ಥರ ಕಾಸ್ಟ್ ಇದೆ, ಯಾವ ಥರ ಲೋನ್ ಫೆಸಿಲಿಟಿ ಇದೆ, ಮತ್ತು ನಿಮ್ಮ ಹತ್ರ ಯಾವ ಥರ ನೀವು ಡಿಸ್ಕೌಂಟ್ ಕೊಡ್ತೀರಾ, ಅವ್ರಿಗೆ ಫೈನಾನ್ಷಿಯಲಿ ಅದು ಯಾವ ಥರ ಅದು ರೀಚ್ ಆಗಿ ಅವರು ಒಂದು ಮಾಲೀಕರಾಗ್ಬೋದು ಸರ್? ಈಗ ನಮ್ಮಲ್ಲಿ ಎವ್ರಿ 2 years ಒನ್ಸ್ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಪ್ರಾಡಕ್ಟ್ನ. ಇವಾಗ ಹೊಸ ಪ್ರಾಡಕ್ಟ್ ಬಂದು H1R ಅಂತೇಳಿ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಮಹೀಂದ್ರಾ ಕಂಪ್ನಿಯಿಂದ. ಎಲ್ಲ ಆಲ್ ಓವರ್ ಇಂಡಿಯಾ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ ಪ್ರಾಡಕ್ಟ್ ಬಗ್ಗೆ ಕೇಳೋದಾದರೆ ರೈತರಿಗೆ ಆ ಪ್ರಾಡಕ್ಟ್ ಇವಾಗ ಏನು ತೊಗೊಳ್ತಾ ಇದ್ದಾರೆ, ಆ ಪ್ರಾಡಕ್ಟ್ ತೊಗೊಂಡ್ರೆ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು ಬೇರೆ ಟ್ರ್ಯಾಕ್ಟರ್ ಕಂಪ್ಯಾರಿಸನ್ ಮಾಡಿದ್ರೆ 50,000 to 60,000 rupees ಅವ್ರಿಗೆ ಸೇವ್ ಆಗುತ್ತೆ ಎವ್ರಿ ಇಯರ್. ಇನ್ ಟರ್ಮ್ಸ್ ಆಫ್ ಡೀಸೆಲ್ ಕನ್ಸಂಪ್ಷನ್ ತುಂಬ ಚೆನ್ನಾಗಿದೆ. ಟೆಕ್ನಾಲಜಿ ಚೇಂಜ್ ಮಾಡಿದ್ದಾರೆ. ಏನೇನು ಪ್ರಾಬ್ಲಮ್ಸ್ ಇತ್ತು ವೆಹಿಕಲಲ್ಲಿ ಎಲ್ಲ ಚೇಂಜ್ ಮಾಡಿ ಇವತ್ತಿನ ಟೆಕ್ನಾಲಜಿಗೆ ಅಡಾಪ್ಟ್ ಮಾಡಿದ್ದಾರೆ ಟ್ರ್ಯಾಕ್ಟರ್ನ. ಏನು ಪ್ರಾಬ್ಲಮ್ ಇಲ್ಲ ಸರ್. ಇದು ಮಹೇಂದ್ರ ಹೊಸದಾಗಿ ಲಾಂಚ್ ಮಾಡಿರೋ ಟ್ರ್ಯಾಕ್ಟರ್ 475Di H1R ಅಂತೇಳಿ. ಇದರಲ್ಲಿ ವಿಶೇಷತೆ ಏನಂದರೆ ಇಂಜಿನ್ ಗೇರ್ ಬಾಕ್ಸ್ ಆಗಲಿ ಹೈಡ್ರಾಲಿಕ್ ಆಗಲಿ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಮುಂಚೆ ಇದ್ದಿದ್ದಕ್ಕೂ ಇವಾಗ್ಲೂ CC ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಮೈಲೇಜ್ ಆಗಲಿ ಪವರ್ ಆಗಲಿ ಎಲ್ಲ ಚೇಂಜ್ ಮಾಡಿದ್ದಾರೆ. ಗೇರ್ ಬಾಕ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಗೇರ್ ಬಾಕ್ಸ್ ಇಂಪ್ರೂವ್ಡ್ ಹೆವಿ ಡ್ಯೂಟಿ ಗೇರ್ ಬಾಕ್ಸ್ ಮಾಡಿದ್ದಾರೆ. ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ 1700 to 2000 kg ಮಾಡಿದ್ದಾರೆ. ಆಮೇಲೆ ಲೈಟು ಅಷ್ಟೇ, ಹೆಡ್ಲೈಟು ಮುಂಚೆ ಫೋಕಸ್ ಕಮ್ಮಿ ಇತ್ತು, ಅದನ್ನೆಲ್ಲ 75 kW ಚೇಂಜ್ ಮಾಡಿದ್ದಾರೆ. ಇದು ಓವರ್ ಆಲ್ ಪರ್ಫಾರ್ಮೆನ್ಸ್ ವೈಸು ತುಂಬ ಚೆನ್ನಾಗಿದೆ ಸರ್. ರೈತರಿಗೆ ತುಂಬ ಅನುಕೂಲವಾಗಿ ಮಾಡಿದ್ದಾರೆ ಸರ್. ಇದು ಪವರ್ ಸ್ಟೇರಿಂಗ್ ಮುಂಚೆನೂ ಇತ್ತು, ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್. ಪವರ್ ಸ್ಟೇರಿಂಗ್ ಮುಂಚೆನೂ ಇತ್ತು, ಇದರಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ಲಸ್ ಇದರಲ್ಲಿ ಬೆಂಡ್ ಆಕ್ಸಲ್ ಮಾಡಿದ್ದಾರೆ. ಟರ್ನಿಂಗ್ ರೇಡಿಯಸ್ ಬೇಗ ಟರ್ನ್ ಆಗಲಿ ಅಂತೇಳಿ ಆಕ್ಸಲ್ ಚೇಂಜ್ ಮಾಡಿದ್ದಾರೆ. ಹೆವಿ ಡ್ಯೂಟಿ ಆಕ್ಸಲ್ ಮಾಡಿದ್ದಾರೆ. 6 years ವಾರಂಟಿ ಮಾಡಿದ್ದಾರೆ. ಮುಂಚೆ 1 year